ವಿಧಾನಸೌಧ ಇದು ಬರೀ ಸುಣ್ಣ ಮತ್ತು ಕಲ್ಲಿನ ಗೋಡೆಯ ಕಟ್ಟಡ ಅಲ್ಲ. ಇದು ಕನ್ನಡಿಗರ ಸ್ವಾಭಿಮಾನದ ಸಂಕೇತ. ಸಾಮಾನ್ಯವಾಗಿ ದೂರದ ಊರುಗಳಿಂದ ಬೆಂಗಳೂರಿಗೆ ಬಂದಂತ ಜನ ವಿಧಾನಸೌಧದ ಎದುರು ನಿಂತು ಫೋಟೋ ತೆಗೆಸಿಕೊಳ್ಳುವುದು ಸರ್ವೇ ಸಾಮಾನ್ಯ. ಆದ್ರೆ ನೀವು ಯಾವತ್ತಾದ್ರೂ ವಿಧಾನಸೌಧ ಒಳಗಡೆ ಹೋಗಿ ನೋಡಿದ್ದೀರಾ? ಹೊರಗಡೆಯಿಂದ ಅತ್ಯಂತ ಭವ್ಯ ಮತ್ತು ಸುಂದರವಾಗಿ ಕಾಣುವ ವಿಧಾನಸೌಧ ಒಳಗಡೆ ಹೇಗಿದೆ ಅಂತ ನಿಮಗೆ ಗೊತ್ತಾ? ಮತ್ತ್ಯಾಕೆ ತಡ, ಬನ್ನಿ ಇವಾಗಲೇ ನಾವು ವಿಧಾನಸೌಧ ಒಳಗಡೆ ಹೋಗಿ ಅಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಿಶ್ಚಿತಾ ಲೈಫ್ ಸ್ಟೈಲ್. ವಿಧಾನಸೌಧ ಒಳಗಡೆ ಎಂಟ್ರಿ ಆಗೋದಕ್ಕಿಂತ ಮುಂಚೆ ಸೆಕ್ಯೂರಿಟಿ ಚೆಕಿಂಗ್ ಇರುತ್ತೆ. ಸೆಕ್ಯೂರಿಟಿ ಚೆಕಿಂಗ್ ನ ಮುಗಿಸ್ಕೊಂಡು ಒಳಗಡೆ ಹೋದ್ರೆ ನೋಡಿ ಫ್ರೆಂಡ್ಸ್, ಒಳಗಡೆ ಹೋಗ್ತಿದ್ದಂಗೆ ಈ ರೀತಿಯಾಗಿ ಭವ್ಯವಾದ ಒಂದು ಹಾಲ್ ಕಾಣುತ್ತೆ. ಇಲ್ಲಿ ಈ ಕೆತ್ತನೆಗಳೆಲ್ಲ ಏನಿದೆಯಲ್ಲ, ಇದು ಮೈಸೂರು ನಿಯೋ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದ ಕೆತ್ತನೆಗಳಾಗಿವೆ. 1951ರಲ್ಲಿ ಆಗಿನ ಪ್ರಧಾನ ಮಂತ್ರಿ ಆಗಿದ್ದ ಜವಾಹರಲಾಲ್ ನೆಹರು ಅವರು ವಿಧಾನಸೌಧಕ್ಕೆ ಅಡಿಪಾಯನ ಹಾಕಿದ್ರು. ಆಗಿನ ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಕೆಂಗಲ್ ಹನುಮಂತಯ್ಯನವರ ಕನಸಿನ ಕೂಸು ಈ ವಿಧಾನಸೌಧ. ವಿದೇಶಿ ಕಟ್ಟಡಗಳನ್ನೇ ನೋಡುತ್ತಿದ್ದ ನಮಗೆ ನಮ್ಮದೇ ಆದ ಸಾಂಪ್ರದಾಯಿಕ ದ್ರಾವಿಡ ಶೈಲಿಯ ಕಟ್ಟಡ ಬೇಕೆಂದು ಕೆಂಗಲ್ ಹನುಮಂತಯ್ಯನವರು ಪಟ್ಟು ಹಿಡಿದು ಈ ವಿಧಾನಸೌಧವನ್ನ ನಿರ್ಮಿಸಿದರು. ಈ ಭವ್ಯವಾದ ಮತ್ತು ಸುಂದರವಾದ ವಿಧಾನಸೌಧ ಕಟ್ಟಡ ಪೂರ್ಣಗೊಳ್ಳಲು 5 ವರ್ಷ ಬೇಕಾಯಿತು. ಈ ಸುಂದರ ಕಟ್ಟಡದ ಹಿಂದೆ 5,000ಕ್ಕೂ ಹೆಚ್ಚು ಕಾರ್ಮಿಕರು ಮತ್ತು ಶಿಲ್ಪಿಗಳ ಶ್ರಮದ ಫಲವಿದೆ. ಹಾಗೇನೆ ಇಲ್ಲಿ ಮತ್ತೊಂದು ಭಾಗದಲ್ಲಿ ವಿಧಾನಸೌಧದ ಪ್ರತಿಕೃತಿ ಕೂಡ ಇದೆ. ಇದನ್ನ ಒಂದು ಗ್ಲಾಸ್ ಬಾಕ್ಸ್ ಅಲ್ಲಿ ಹಾಕಿ ಇಟ್ಟಿದ್ದಾರೆ. ಈ ಏನು ವಿಧಾನಸೌಧದ ಪ್ರತಿಕೃತಿ ಇದೆಯಲ್ಲ, ಇದು ಅಪ್ಪಟ ಶ್ರೀಗಂಧದ ಮರದಿಂದ ಮಾಡಿರುವಂತ ಒಂದು ಪ್ರತಿಕೃತಿ. ಇದು ತೇಟ್ ವಿಧಾನಸೌಧ ಹೇಗಿದೆಯೋ ಅದೇ ರೀತಿಯಾಗಿ ಒಂದು ಮಾಡೆಲ್ ನ ರೆಡಿ ಮಾಡಿ ಇಟ್ಟಿದ್ದಾರೆ. ನೋಡಿ, ನಾನು ನಿಮ್ಗೆ ಈಗ ಸುತ್ತಲೂ ಕೂಡ ತೋರಿಸ್ತಾ ಇದ್ದೀನಿ ಇದು ಯಾವ ರೀತಿಯಾಗಿ ಈ ಒಂದು ಪ್ರತಿಕೃತಿ ಇದೆ ಅಂತ. ತೇಟ್ ವಿಧಾನಸೌಧ ಹೇಗಿದೆಯೋ ಅದೇ ರೀತಿಯಾಗಿ ಇದನ್ನ ಮಾಡಿದ್ದಾರೆ. ಇದು ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಬಂದಂತ ಜನಗಳು ಇದನ್ನ ಕೈಯಲ್ಲಿ ಮುಟ್ಟಿ ಹಾಳು ಮಾಡಬಾರ್ದು ಅಂತ ಇದನ್ನ ಒಂದು ಗ್ಲಾಸ್ ಬಾಕ್ಸ್ ಅಲ್ಲಿ ಹಾಕಿ ಇಟ್ಟಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಈ ಪ್ರತಿಕೃತಿ ಅಂದ್ರೆ ಈ ಮಾಡೆಲ್ ಏನಿದೆಯಲ್ಲ, ಇದನ್ನ ಶ್ರೀಗಂಧದ ಮರದಿಂದ ಮಾಡಿರೋ ಅಂತದ್ದು. ಹಾಗೇನೆ ನಾವಿಲ್ಲಿ ಹಲವಾರು ಪೇಂಟಿಂಗ್ಸ್ ಗಳನ್ನ ಕೂಡ ನೋಡಬಹುದು. ಇಲ್ಲಿ ಒಂದು ಕಡೆ ಕರ್ನಾಟಕ ಮ್ಯಾಪ್ ನ ಹಾಕಿದ್ದಾರೆ. ಹಾಗೆ ಕರ್ನಾಟಕದಲ್ಲಿ ಬೆಳೆಯುವಂತ ಬೆಳೆಗಳು ಏನಿದೆ ಅವುಗಳ ಎಲ್ಲದರ ಒಂದು ಚಿತ್ರವನ್ನ ಇಲ್ಲಿ ಹಾಕಿದ್ದಾರೆ. ಹಾಗೇನೆ ಇನ್ನೊಂದು ಕಡೆ ಜೋಗ್ ಫಾಲ್ಸ್ ನ ಒಂದು ಪೇಂಟಿಂಗ್ ಕೂಡ ಹಾಕಿದ್ದಾರೆ. ಇದು ಕೂಡ ತುಂಬಾನೇ ಚೆನ್ನಾಗಿದೆ. ವಿಧಾನಸೌಧದಲ್ಲಿ ಒಟ್ಟು 3 ಫ್ಲೋರ್ ಗಳಿದೆ. ಅದರಲ್ಲಿ ಇವಾಗ ನಾವಿರುವಂತದ್ದು ಗ್ರೌಂಡ್ ಫ್ಲೋರ್ ಅಲ್ಲಿ. ಈಗ ನಾನು ನಿಮ್ಗೆ ನೆಕ್ಸ್ಟ್ ಫಸ್ಟ್ ಫ್ಲೋರ್ ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಗ್ರೌಂಡ್ ಫ್ಲೋರ್ ಎಲ್ಲದೂ ಕೂಡ ನೋಡಿದಿರಲ್ಲ, ಈ ರೀತಿಯಾಗಿ ಹಾಲ್ ಎಲ್ಲದೂ ಕೂಡ ಇದೆ. ಹಾಗೆ ಇಲ್ಲೂ ಕೂಡ ಸಾಕಷ್ಟು ಆಫೀಸ್ ಗಳು ಕೂಡ ಇದೆ. ಇವಾಗ ನಾವು ಹೋಗ್ತಾ ಇರುವಂತದ್ದು ನೆಕ್ಸ್ಟ್ ಫ್ಲೋರ್ ಗೆ, ಫಸ್ಟ್ ಫ್ಲೋರ್ ಗೆ ಇವಾಗ ನಾವು ಹೋಗ್ತಾ ಇದೀವಿ. ಫಸ್ಟ್ ಫ್ಲೋರ್ ಗೆ ಹೋಗ್ತಿದಂಗೆ ಅಲ್ಲೂ ಕೂಡ ಈ ರೀತಿಯಾಗಿ ಒಂದು ಹಾಲ್ ಇದೆ. ನೋಡ್ತಾ ಇರ್ಬೋದು, ಇವಾಗ ನಾವಿರುವಂತದ್ದು ಫಸ್ಟ್ ಫ್ಲೋರ್ ಅಲ್ಲಿ. ಇನ್ನು ಮೇಲ್ಗಡೆ 2 ಫ್ಲೋರ್ ಇದೆ. ಇಲ್ಲಿಯೂ ಕೂಡ ನಾವು ಮೈಸೂರು ನಿಯೋ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದ ಶೈಲಿಯನ್ನ ನಾವು ನೋಡಬಹುದು. ಇದು ಕೂಡ ತುಂಬಾನೇ ಅದ್ಭುತವಾಗಿದೆ. ಬನ್ನಿ ಇವಾಗ ವಿಧಾನಸೌಧದ ಒಳಗಡೆಯಿಂದ ಹೊರಗಡೆ ನೋಡಿದ್ರೆ ಹೇಗ್ ಕಾಣುತ್ತೆ ಅಂತ ನೋಡೋಣ. ನೋಡಿ, ಅಲ್ಲಿ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಪಿಕಾಕ್ ಡಿಸೈನ್ ಅಲ್ಲಿ, ಅದು ವಿಧಾನಸೌಧದ ಒಳಗಡೆ ಇರುವಂತ ಗಾರ್ಡನ್. ಹಾಗೇನೆ ಅಲ್ಲಿ ಏನು ದೊಡ್ಡ ದೊಡ್ಡ ಮರಗಳೆಲ್ಲ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲದು ಕೂಡ ಕಬ್ಬನ್ ಪಾರ್ಕ್. ಹಾಗೆ ಮಧ್ಯಭಾಗದಲ್ಲಿ ಕಾಣಿಸ್ತಾ ಇರೋದು ಹೈಕೋರ್ಟ್. ಇಲ್ಲಿಯೂ ಕೂಡ ಅನೇಕ ಶಾಸಕರು ಮತ್ತು ಅವರಿಗೆ ಸಂಬಂಧಪಟ್ಟಂತ ಇಲಾಖೆಯ ಕಾರ್ಯದರ್ಶಿಗಳ ಕೊಠಡಿಗಳು ಸಹ ಇವೆ. ವಿಧಾನಸೌಧದ ಒಳಗಡೆಯಿಂದ ಎತ್ತರದಿಂದ ನೋಡಿದಾಗ ಈ ಪಿಕಾಕ್ ಗಾರ್ಡನ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇದನ್ನ ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ವಿಧಾನಸೌಧ ಒಳಗಡೆಯಿಂದ ನೋಡಿದಾಗ ಈ ವ್ಯೂ ಎಲ್ಲದೂ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಹಾಗೇನೆ ವಿಧಾನಸೌಧದಲ್ಲಿ ಯಾವಾಗ್ಲೂ ಕೂಡ ನಮ್ಮ ದೇಶದ ಬಾವುಟ ಹಾರಾಡ್ತಾ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ವಿಧಾನಸೌಧದ ಹೊರಗಡೆ ನಮ್ಮ ದೇಶದ ಬಾವುಟ ಹಾರಾಡ್ತಾ ಇದೆ. ಈಗ ನೀವು ಇದನ್ನೆಲ್ಲ ನೋಡಿದ್ದು ಫಸ್ಟ್ ಫ್ಲೋರ್ ಇಂದ. ಈಗ ನಾನು ನಿಮ್ಗೆ ಸೆಕೆಂಡ್ ಫ್ಲೋರ್ ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಇವಾಗ ನಾವು ಸೆಕೆಂಡ್ ಫ್ಲೋರ್ ನಲ್ಲಿ ಇದೀವಿ. ಈಗ ನೋಡ್ತಾ ಇರೋಂತ ಈ ವ್ಯೂ ಎಲ್ಲದೂ ಕೂಡ ಸೆಕೆಂಡ್ ಫ್ಲೋರ್ದು. ನಾವು ಅವಾಗ್ಲೇನೆ ಕೆಳಗಡೆಯಿಂದ ನೋಡಿದ್ವಿ, ಫಸ್ಟ್ ಫ್ಲೋರ್ ಅಲ್ಲಿ ಇದ್ವಿ. ಇವಾಗ ನಾವು ಸೆಕೆಂಡ್ ಫ್ಲೋರ್ ಗೆ ಬಂದಿದೀವಿ. ಇಲ್ಲೂ ಕೂಡ ಮೈಸೂರು ನಿಯೋ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದ ಕೆತ್ತನೆಗಳನ್ನ ನೋಡಬಹುದು. ಹಾಗೆ ಇಲ್ಲೂ ಕೂಡ ಬೃಹದಾಕಾರದ ಕಂಬಗಳಿವೆ. ಆ ಕಂಬಗಳ ಕೆತ್ತನೆ ಎಲ್ಲದೂ ಕೂಡ ತುಂಬಾನೇ ಅದ್ಭುತವಾಗಿದೆ. ಇಲ್ಲಿಯೂ ಕೂಡ ಅನೇಕ ಶಾಸಕರ ಕೊಠಡಿಗಳು ಹಾಗೆ ಅವರ ಕಾರ್ಯನಿರ್ವಾಹಕರ ಕೊಠಡಿಗಳು ಸಹ ಇವೆ. ಈಗ ನಾವು ವಿಧಾನಸೌಧದ ಒಳಗಡೆಯಿಂದ ವಿಧಾನಸೌಧದ ಮುಂಭಾಗ ಹೇಗ್ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇದೀವಿ. ವಿಧಾನಸೌಧ ನೋಡಕ್ಕೆ ಬಂದಂತ ಸಾಕಷ್ಟು ಜನ ರಸ್ತೆ ಬದಿ ನಿಂತು ವಿಧಾನಸೌಧದ ಫೋಟೋವನ್ನ ತಕೊಂತಾ ಇದ್ದಾರೆ. ಇಲ್ಲಿ ಏನು ಕಂಬಗಳು ಕಾಣಿಸ್ತಾ ಇದೆಯಲ್ಲ, ಇದು ವಿಧಾನಸೌಧನ ಹೊರಗಡೆಯಿಂದ ನೋಡಿದಾಗ ಕಾಣುವಂತ ಕಂಬಗಳನ್ನ ನಾವು ಇಲ್ಲಿ ಒಳಭಾಗದಿಂದ ನೋಡ್ತಾ ಇದೀವಿ. ಹಾಗೆ ಕಂಬಗಳ ಮಧ್ಯೆಯಿಂದ ಹೈಕೋರ್ಟ್ ಕೂಡ ಕಾಣಿಸ್ತಾ ಇದೆ. ವಿಧಾನಸೌಧದ ಒಳಗಡೆಯಿಂದ ನೋಡಿದಾಗ ವಿಕಾಸಸೌಧ ಕೂಡ ಕಾಣುತ್ತೆ. ವಿಕಾಸಸೌಧ ವಿಧಾನಸೌಧದ ಪಕ್ಕದಲ್ಲೇ ಇರುವಂತ ಮತ್ತೊಂದು ಕಟ್ಟಡ.
ಈ ವಿಕಾಸಸೌಧದಲ್ಲೂ ಕೂಡ ಅನೇಕ ಶಾಸಕರ ಕಚೇರಿಗಳು ಕೂಡ ಇವೆ. ಈಗ ವಿಧಾನಸೌಧ ಒಳಗಡೆ ನೋಡಿದ್ದಾಯ್ತು. ಈಗ ವಿಧಾನಸೌಧ ಹಿಂಭಾಗ ಹೇಗಿದೆ ಅಂತ ನೋಡೋಣ ಬನ್ನಿ. ಇದು ವಿಧಾನಸೌಧದ ಹಿಂಭಾಗ. ಇವಾಗ ನಾವು ಪೂರ್ತಿಯಾಗಿ ಗ್ರೌಂಡ್ ಫ್ಲೋರ್ಗೆ ಮತ್ತೆ ಬಂದಿದೀವಿ. ಗ್ರೌಂಡ್ ಫ್ಲೋರ್ಗೆ ಬಂದ ನಂತರ ವಿಧಾನಸೌಧದ ಹಿಂಭಾಗ ಹೇಗಿದೆ ಅಂತ ಇವಾಗ ನಾನ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲೂ ಕೂಡ ಅನೇಕ ಕಂಬಗಳಿವೆ. ಆ ಕಂಬಗಳ ಮೇಲೆ ಕೂಡ ಕೆತ್ತನೆಗಳಿವೆ. ಇವು ನೋಡೋದಕ್ಕೆ ತುಂಬಾನೇ ಅದ್ಭುತವಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು ಈ ಸಾಲು ಕಂಬಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ವಿಧಾನಸೌಧದ ಮುಂಭಾಗ ಮತ್ತು ಒಳಗಡೆ ಮಾತ್ರ ಅಲ್ಲ, ವಿಧಾನಸೌಧದ ಹಿಂಭಾಗ ಕೂಡ ವಾಸ್ತುಶಿಲ್ಪಕ್ಕೆ ಅಷ್ಟೇ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಪ್ರತಿ ಕಂಬದ ಮೇಲೆ ಇರುವಂತ ಕೆತ್ತನೆ ಕೂಡ ತುಂಬಾನೇ ಅದ್ಭುತವಾಗಿದೆ. ಇಲ್ಲಿ ಸಾಲು ಕಂಬಗಳಂತೂ ನೋಡೋದಕ್ಕೆ ತುಂಬಾನೇ ಸುಂದರವಾಗಿದೆ. ಹಾಗೆ ಇಲ್ಲೂ ಕೂಡ ಒಂದು ಚಿಕ್ಕದಾಗಿ ಗಾರ್ಡನ್ ಏರಿಯಾ ಕೂಡ ಇದೆ. ಇಲ್ಲೂ ಕೂಡ ಕುತ್ಕೊಳ್ಳೋದಕ್ಕೆ ಆಸನದ ವ್ಯವಸ್ಥೆ ಎಲ್ಲ ಕೂಡ ಮಾಡಿದ್ದಾರೆ. ಇವತ್ತು ಕರ್ನಾಟಕದ ರಾಜಕೀಯ ಮತ್ತು ಆಡಳಿತ ಕೇಂದ್ರ ಬಿಂದುವಾಗಿರುವ ಈ ವಿಧಾನಸೌಧ ಬೆಂಗಳೂರಿಗೆ ಬರುವ ಪ್ರತಿಯೊಬ್ಬ ಪ್ರವಾಸಿಗರು ನೋಡಲೇಬೇಕಾದ ಜಾಗ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈಗಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ.